ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸುದೀರ್ಘ ಮಾತುಕತೆ ಭೇಟಿಯಾದ್ವಿ. ಅಲ್ಲ ಸರ್, 1 ಗಂಟೆ ಮಾತುಕತೆ. ಇಲ್ಲ, ಯಾವಾಗಲೂ ಹೋದಾಗ ನಮ್ಗೆ ಅಷ್ಟು ಕೂಡಿಸ್ಕೋತಾರೆ, ಹೇಳ್ತಾರೆ. ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಡ್ತಾರೆ. ಹೇಳಿದ್ವಲ್ಲ, ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪಾಣಿವರೆಗೆ ಸುತ್ತ ಹಾಕಿ ಚರ್ಚೆ ಆಗ್ತದೆ. ಅಲ್ಲ, ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅದೇ ಹೇಳಿದಲ್ಲ, ಎಲ್ಲ ಸುತ್ತಾಗ್ತಾರೆ. ಸಭೆ ಸೇರೋ ವಿಚಾರ ಇರ್ಬೋದು, ಎಲ್ಲ ಚರ್ಚೆ ಯಾವಾಗಲೂ, ಈಗಷ್ಟೇ ಅಲ್ಲ, ಯಾವಾಗಲೂ ಅವ್ರು ನಮ್ಮ ಜೊತೆ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ನಿನ್ನೆ ಕೂಡ ನಮ್ಮ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ಮತ್ತೆ ಕೇಳಿದ್ರು. ಇಲ್ಲ, ಅದು ಚರ್ಚೆ ಆಗಿಲ್ಲ. ಅದು ಯಾವ್ದು ಚರ್ಚೆ ಆಗಿಲ್ಲ. ಒಟ್ಟಾರೆಯಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಅದ್ರ ಬಗ್ಗೆ ಇಲ್ಲ, ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡಬೇಕಷ್ಟೇ. ನಮ್ಮ ತೀರ್ಮಾನ ಅಲ್ಲ ಅದು. ಅವ್ರು ಮಾಡಿದಾಗ ಅದನ್ನು ಚರ್ಚೆ ಮಾಡೋಣ. ಈಗ ದಲಿತ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಬಂದು ಹೈಕಮಾಂಡ್ನ ಭೇಟಿ ಆಗ್ತಾರೆ ಅನ್ನೋದು ತಾವು ಒಬ್ಬರೇ ಬಂದ್ರಿ ಅಂತ. ಸರ್, ಈಗ ನೀವು ಒಬ್ಬರೇ ಬಂದಿದ್ದೀರಿ, ರಾಜಣ್ಣ ಅವರು ಬರ್ತಿದ್ದಾರೆ. ನಂದು ಬಂದದ್ದು ನನ್ನ ಕೆಲಸಕ್ಕೋಸ್ಕರ. ನಾವು ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ. ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದ್ವಿ ಅಷ್ಟೇ. ಅವ್ರು ಬೇರೆಯವ್ರು ಬಂದಿರ್ಬೋದು, ಅವ್ರ ಇಲಾಖೆ ಕೆಲಸ ಇರ್ಬೋದು, ಬಂದಿರ್ಬೋದು. ಅಲ್ಲ, ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿದ್ದು ಬೆಳಗ್ಗೆ ಸಿಕ್ಕಿದ್ರು ಅವರು ಕೂಡ. ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ, ಚರ್ಚೆ ಮಾಡಿದ್ವಿ. ಬೇರೆ ಸಲಹೆ ಸೂಚನೆ ಎಲ್ಲ ನಾವು ಹೇಳಿದ್ದೀವಿ ಅವರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಜಕೀಯ ಆಯಿತು, ಸರ್ಕಾರದ ಬಗ್ಗೆ ಆಯ್ತು, ಚರ್ಚೆ ಮಾಡುವಂಥ ಪ್ರಯತ್ನ. ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ. ಇಲ್ಲ, ಎಲ್ಲ ಸುಳ್ಳು. ಎಷ್ಟು ಸಲ ಹೇಳಿದ್ರೆ ಏನು, 1 ವರ್ಷದಿಂದ ಹಂಗೆ ಹಳೇದೇ ಓಡ್ತಾ ಇದೆ. ಅದು ಹಳೇದ. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಹೆದರಿ ನಾವು ಹೋಗ್ತಾನೆ ಇಲ್ಲ. ಹೋಗ್ಬೇಕಂತ ರೆಡಿಯಾಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ವೀಸಾ ಏನಿಲ್ಲ, ಅರವಿಲ್ಲ ಇದೆ ವೀಸಾ. ಅಲ್ಲೇನು ವೀಸಾ ಅವಶ್ಯಕತೆ ಇಲ್ಲ, ಅಲ್ಲೇ ಹೋಗಿ ತೆಗೆದುಕೊಳ್ಳಬಹುದು. ಹೀಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಶಾಸಕರು ಹೋಗಿ ಬಂದರು. ನಾವು ಎದುರು ಹೋಗ್ತಾ ಇಲ್ಲ. ಸುಮಾರು ಶಾಸಕರು ಹೋಗಿ ಬಂದರು. ಎಲ್ಲ ಗ್ರೂಪಾಗಿ ಹೋಗಿದ್ದಾರೆ. 10 ಜನ 20 ಜನ ಹೋಗಿ ಬಂದ್ದಾರೆ. ಸೊ ನೋಡೋಣ, ನಾವು ಹೋಗೋದಾರ ಒಬ್ಬರೇ ಹೋಗ್ಬೇಕಾಗ್ತದೆ. ಗುಂಪು ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು.